ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇವತ್ತು ನಾನು ಓಟ್ಸ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಓಟ್ಸನ್ನು ಹೇಗೆ ಮಾಡೋದು ಪ್ರಾಪರಾಗಿ ಅಂತ ಗೊತ್ತಿರಲ್ಲ. ಹಾಗಾಗಿ ಓಟ್ಸನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಮಾಡ್ತಿರುವಂಥ ಓಟ್ಸ್ ಬಂದುಬಿಟ್ಟು ನೋಡಿ, ಮಲ್ಟಿಗ್ರೀನ್ ಅವ್ರದ್ದು ಓಟ್ಸ್ ಮಲ್ಟಿಗ್ರೀನ್ ಅಂದರೆ ಇದರಲ್ಲಿ ನಿಮಗೆ ಎಲ್ಲ ಥರದ ಮಿಕ್ಸ್ ಇರುತ್ತೆ ಇದರಲ್ಲಿ, ಆಯಿತಾ. ಹಾಗಾಗಿ ತುಂಬಾ ಎಲ್ತಿಗೂ ಒಳ್ಳೆಯದಿದು, ತುಂಬ ಚೆನ್ನಾಗಿರುತ್ತೆ ಮಲ್ಟಿಗ್ರೀನ್ ಓಟ್ಸು. ಇದನ್ನು ನೀವು ಡಯೆಟ್ ಮಾಡೋರು ತುಂಬ ಯೂಸ್ ಮಾಡ್ಬೋದು. ಅದೇ ರೀತಿ ಮಕ್ಕಳು ಅಂದರೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದು ಹೋಗೋಕ್ಕೆ ಆಗಲ್ಲ ಅಂದರೆ ಇದನ್ನು ನೀವು ಬೇಕಾದರೆ ಒಂದು ಬೋಲ್ ಮಾಡಿಕೊಟ್ರೆ ಅವರಿಗೆ ತುಂಬ ಒಳ್ಳೆಯದು. ಬೆಳಗಿನ ಒಂದು ಟಿಫನ್ ಮಾಡದೆ ಹೋಗುವಂಥ ಮಕ್ಕಳಿಗೆ, ಆಯಿತಾ, ಇದೊಂದನ್ನು ಓಟ್ಸನ್ನು ಮಾಡಿಕೊಟ್ರೆ, ಮಲ್ಟಿಗ್ರೀನ್ ಓಟ್ಸ್ ಮಾಡಿಕೊಟ್ರೆ ಅವ್ರಿಗೆ ಹೆಲ್ತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ಬನ್ನಿ ನಾನು ಈ ಮಲ್ಟಿಗ್ರೀನ್ ಓಟ್ಸ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು 2 ಗ್ಲಾಸಷ್ಟು ವಾಟರ್ ತಗೊಂಡಿದ್ದೀನಿ. ಅಂದರೆ ನೀವು ಯಾವ ಪ್ರೋಸೆಸ್ಸಲ್ಲಿ, ಅಂದರೆ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೋಡಿ, ನಾನು 2 ಗ್ಲಾಸ್ ವಾಟರ್ ತಗೊಂಡಿದ್ದೀನಿ. ನಾನು ಈ ಬೌಲಲ್ಲಿ ನಾನು ಒಂದು ಬೌಲ್ ಓಟ್ಸ್ ತಗೊತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಇದೆ ಇದು, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ತುಂಬ ತೆಳು ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ, ಟೇಸ್ಟು ಬರಲ್ಲ. ಅಂದರೆ ಸ್ವಲ್ಪ ತಿಕ್ಕಿರಲಿ, ಒಂದು ಸ್ವಲ್ಪ ತಿಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗೇ ಇರುತ್ತೆ. ನೋಡಿ, ನಾನು ಏನು ಸ್ವಲ್ಪ ಹಾಕ್ತೀನಿ. ನಾನು ಒಂದು ಬೋಲ್ ಓಟ್ಸ್ ತಗೊಂಡಿದ್ದೀನಿ. ಸ್ಟಾರ್ಟ್ ಆಗಬೇಕು, ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಓಟ್ಸನ್ನು ಹಾಕಬೇಕು. ಆಮೇಲೆ ಎಲ್ಲರೂ ಏನು ಗೊತ್ತಾ, ಮಿಲ್ಕ್ ಏನಿದೆ, ಮಿಲ್ಕನ್ನ ಫಸ್ಟೇ ಆ್ಯಡ್ ಮಾಡ್ತಾರೆ. ಫಸ್ಟೇ ಆ್ಯಡ್ ಮಾಡಬೇಡಿ. ನೀವು ಮಿಲ್ಕನ್ನ ಫಸ್ಟೇ ಆ್ಯಡ್ ಮಾಡಿದ್ರೆ ತಳ ಎಲ್ಲ ಹಿಡಿಯುತ್ತೆ, ಅಂದರೆ ಫುಲ್ ಒಂಥರ ತಿಕ್ಕಿಯಾಗಿ ಎಲ್ಲ ಸ್ಟಿಕ್ ಆಗುತ್ತೆ ಪಾತ್ರೆಗೆಲ್ಲ. ಹಾಗಾಗಿ ನೀವು ಯಾವಾಗ ಕುಕ್ ಆಗುತ್ತೆ ಅದಾದ ನಂತರನೇ ನೀವು ಮಿಲ್ಕ್ ಹಾಕಬೇಕು. ನೋಡಿ, ಇವಾಗ ನೀರು ಕುದೀತಾ ಇದೆ. ನಾನಿವಾಗ ಓಟ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಓಟ್ಸ್ ಹಾಕಿದೆ. ನೀಟಾಗಿ ಇದು ಕುಕ್ ಆಗಲಿ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೀಟಾಗಿ ಕುಕ್ ಆಗಲಿ. ತುಂಬ ಹೊತ್ತು ಕುಕ್ ಮಾಡಬೇಡಿ, ಆಯಿತಾ. ನೀವು 4 to 5 ಮಿನಿಟ್ಸ್ ಒಳಗಡೆ ಇದು ರೆಡಿ ಆಗಬೇಕಿದು, ಆಯಿತಾ. ಅದ್ರ ಮೇಲ್ಗಡೆ ಕುಕ್ ಮಾಡಬೇಡಿ. ಈ ರೀತಿ ಕುಕ್ ಆಗಿದೆ. ಈ ರೀತಿ ಕುಕ್ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಕುಕ್ ಆಗಿದೆ. ಈಗ ನಾನು ನೋಡಿ 1 ಗ್ಲಾಸು ಮಿಲ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನೀವು 1 ಗ್ಲಾಸು ಮಿಲ್ಕ್ನ ನಾನು ಹಾಕ್ತಾಯಿದ್ದೀನಿ. ನೋಡಿ, 1 ಗ್ಲಾಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಯಾಕೆ ಮಿಲ್ಕ್ನ ಲಾಸ್ಟಿಗೆ ಹಾಕಬೇಕು ಅಂತಂದರೆ, ನೀವು ಫಸ್ಟೇ ಮಿಲ್ಕ್ ಹಾಕಿದರೆ ಇದು ನೀಟಾಗಿ, ಆಯಿತಾ, ಕುಕ್ ಆಗಲ್ಲ, ತಳ ಎಲ್ಲ ಹಿಡಿದೋಗುತ್ತೆ. ಹಾಗಾಗಿ, ಆಯಿತಾ, ನಾವು ಲಾಸ್ಟಲ್ಲಿ ಎಂಡಲ್ಲಿ ಮಿಲ್ಕ್ ಹಾಕಬೇಕು. ನೋಡಿ, ಕಲರ್ ಕೂಡ ನೀಟಾಗಿ ಬರುತ್ತೆ. ನೀವು ಫಸ್ಟೇ ಮಿಲ್ಕ್ ಹಾಕಿದರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಅದೇ ನೀವು ಎಂಡಲ್ಲಿ ಮಿಲ್ಕ್ ಹಾಕಿದರೆ ನೋಡಿ ಇಷ್ಟು ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು ಅಂಥೇಳಿ. ನಿಮಗೆ ಏನು ಗೊತ್ತೆ, ಕುಕ್ ಮಾಡೋದು ಅಷ್ಟೇ ನೀವು, ಆಯಿತಾ. ಒಂದು 4 ಮಿನಿಟ್ಸು 5 ಮಿನಿಟ್ಸ್ ಒಳಗಡೆ ಇದು ಕುಕ್ಕಾಗಿ ಮುಗಿದ್ಬಿಡ್ಬೇಕು. ಯಾಕೆಂದರೆ ತುಂಬ ಕುಕ್ ಮಾಡಬಾರ್ದು ಇದನ್ನು. ನೋಡಿ, ಓಟ್ಸು ಆಯಿತಾ ರೆಡಿ ಆಯಿತು. ನೋಡಿ, ರೆಡಿ ಆಯಿತು ಓಟ್ಸು. ನಾನೀಗ ನೀವು ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ನೋಡಿ, ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ ನಂತರ ನಾನೀಗ ನೋಡಿ ರೆಡಿ ಆಯ್ತು ಇವಾಗ ಓಟ್ಸು. ಈಗ ನೋಡಿ, ನಾನೀಗ ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ನೋಡಿ, ನೀಟಾಗಿ ಈ ಥರ ಬರಬೇಕು. ನೋಡಿ ಎಷ್ಟು ನೀಟಾಗಿದೆ ಅಂತ, ನೀಟಾಗಿ ಬಂದಿದೆ ಅಂತ. ನಾನಿವಾಗ ಇದಕ್ಕೆ
ಮಾಡೋ ಒಂದು ಪ್ರೊಸೀಜರ್ ಈ ರೀತಿ ನೋಡಿ. ನಾನು ಇದಕ್ಕೆ ಸ್ವಲ್ಪ ಆಯಿತಾ ಹನಿ ಹಾಕ್ತಾಯಿದ್ದೀನಿ ನೋಡಿ, ಹನಿ ಹಾಕ್ತಾಯಿದ್ದೀನಿ. ಮಲ್ಟಿಗ್ರೀನ್ ಓಟ್ಸನ್ನು ಮಾಡುವ ವಿಧಾನ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.